ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಸರ್ವಶಕ್ತನಾದಂಥ ದೇವರು ಆತನ ಬರುವಿಕೆಗಾಗಿ ನಮ್ಮ ಎಲ್ಲ ನ್ಯೂನ್ಯತೆಗಳನ್ನೆಲ್ಲ ತೆಗೆದು ಆತನಲ್ಲಿ ಸೇರಿಸಿಕೊಳ್ಳುವುದಕ್ಕೆ ನಮ್ಮನ್ನು ಸಿದ್ಧಪಡಿಸುತ್ತಿರುವಂಥ ದೇವರಾಗಿದ್ದಾರೆ. ನಮ್ಮ ದೇವರು ತುಂಬ ಒಳ್ಳೆಯ ದೇವರು. ನಾವು ಪ್ರಾರ್ಥನೆ ಮಾಡಿಕೊಂಡು ಕರ್ತನು ನಮ್ಮ ಬಳಿಯಲ್ಲಿ ಏನು ಮಾತನಾಡುತ್ತಾರೆ ಅದನ್ನು ನಮ್ಮ ಹೃದಯದಲ್ಲಿಟ್ಟುಕೊಂಡು ಆತನ ಬರುವಿಕೆಗೆ ನಾವು ನಮ್ಮನ್ನು ಸಿದ್ಧಪಡಿಸುವರಾಗಿರೋಣ. ಪರಿಶುದ್ಧಾತ್ಮನೇ, ಈ ವೇಳೆಯಲ್ಲಿ ಸ್ವಾಮಿ ನಿನ್ನ ವಾಕ್ಯಕ್ಕಾಗಿ ನಿನ್ನ ಪಾದ ಸನ್ನಿಧಿಯಲ್ಲಿ ಬರ್ತಾ ಇದ್ದೀವಿ. ಏಸಪ್ಪ, ನೀನು ಮಾತನಾಡುವಂಥವನಾಗು. ಪರಿಶುದ್ಧಾತ್ಮನೇ, ನೀನು ಮಾತನಾಡುವಂಥವನಾಗು. ನಿನ್ನ ಮಕ್ಕಳಿಗೆ ಅವಶ್ಯಕತೆ ಇರುವಂಥ ಮಾತುಗಳನ್ನು ಕರ್ತನೆ ಇವತ್ತು ನೀನು ಮಾತನಾಡುವಂತೆ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಕಿವಿಯುಳ್ಳ ಪ್ರತಿಯೊಬ್ಬರು ಕೇಳುವ ರೀತಿಯಲ್ಲಿ ಸ್ವಾಮಿ ಅಪ್ಪ, ಆತ್ಮಿಕ ಕಿವಿಗಳು ಯಾರ್ಯಾರಿಗೆ ತೆರೆಯಲ್ಪಡಲಿಲ್ಲವೋ ಅವ್ರಿಗೆಲ್ಲ ನಿನ್ನ ನಾಮದಿಂದ ಇವತ್ತು ತೆರೆಯಲ್ಪಡಲಿ. ನಿನ್ನ ಮಾತನ್ನು ಗ್ರಹಿಸಿಕೊಳ್ಳುವಂಥ ಜ್ಞಾನವನ್ನು ನೀನು ಪರಲೋಕನ ಅನುಗ್ರಹಿಸುವಂಥವನಾಗು. ಅರ್ತಿ ಕಾರ್ಯ ನಡೆಸುವುದಕ್ಕೋಸ್ಕರ ಸ್ತೋತ್ರ, ಮಹತ್ವ ನಿನಗೆ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ನಮ್ಮ ದೇವರು ಬಹಳ ಒಳ್ಳೆಯ ದೇವರಾಗಿದ್ದಾರೆ. ಆತನು ನಮ್ಮನ್ನು ಪ್ರೀತಿ ಮಾಡ್ತಾ ಇರೋದ್ರಿಂದ ನಮ್ಮ ಬಳಿ ಅನೇಕ ರೀತಿಯಲ್ಲಿ ಆತನು ಬರೋದಕ್ಕೆ ಇಷ್ಟವುಳ್ಳಂತಹ ದೇವರಾಗಿದ್ದಾನೆ. ಸ್ನೇಹಿತರ ಮುಖಾಂತರವಾಗಿ ನಮ್ಮನ್ನು ಎಚ್ಚರಿಸ್ತಾರೆ, ಅನ್ಯ ಜನಗಳ ಮುಖಾಂತರವಾಗಿ ನಮ್ಮನ್ನು ಎಚ್ಚರಿಸ್ತಾರೆ, ಟಿವಿ ಪ್ರಸಂಗಗಳ ಮುಖಾಂತರವಾಗಿ ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಆತನು ನಮ್ಮ ಬಳಿಯಲ್ಲಿ ಮಾತನಾಡುವುದಕ್ಕೆ ಹಲವಾರು ವ್ಯಕ್ತಿಗಳನ್ನು ನಮ್ಮ ಬಳಿಯಲ್ಲಿ ಕಳಿಸುವಂಥ ದೇವರಾಗಿದ್ದಾರೆ. ಒಂದೇ ಉದ್ದೇಶ, ಆತನಿಗೆ ಇಷ್ಟವುಳ್ಳವರಾಗಿ ನಾವು ಮಾರ್ಪಡಬೇಕಾಗಿದೆ. ಕರ್ತನ ಇವತ್ತು ನಮಗೆ ಕಲಿಸಿಕೊಡುವಂಥ ವಾಕ್ಯದ ಕಡೆಗೆ ನಾವು ಗಮನ ಇಡೋಣ. 1 ತಿಮೋಥೆಯನಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಾಕ್ಯದಿಂದ, ದಾಸರಾಗಿ ಮತ್ತೊಬ್ಬರ ಅಧೀನದಲ್ಲಿರುವವರು ತಮ್ಮ ಯಜಮಾನರನ್ನು ಎಲ್ಲ ಮಾನಕ್ಕೂ ಯೋಗ್ಯರೆಂದು ಎಣಿಸಲಿ. ಇಲ್ಲದಿದ್ದರೆ ದೇವರ ನಾಮಕ್ಕೂ ನಾವು ಹೊಂದಿರುವಂಥ ಉಪದೇಶಕ್ಕೂ ನಿಂದೆ ಉಂಟಾದೀತು. ಕರ್ತನು ಅನೇಕ ಉಪದೇಶಗಳಿಂದ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ನಾವು ಮತ್ತೊಬ್ಬರ ದಾಸತ್ವದಲ್ಲಿ ನಾವಿರ್ತಾ ಇರ್ತೀವಿ. ಪ್ರತಿಯೊಂದು ವ್ಯಕ್ತಿ ಯಜಮಾನನಾಗೋದಕ್ಕಿಂತ ಮುಂಚಿತವಾಗಿ ಅವನೊಬ್ಬ ಕೆಲಸಗಾರನಾಗಿ ಮೊದಲು ಮಾರ್ಪಡ್ತಾ ಇರ್ತಾನೆ. ಮತ್ತೊಬ್ಬರ ಅಧೀನದಲ್ಲಿ ಇರುವುದಕ್ಕೆ ಅವನು ಕರೆಯಲ್ಪಟ್ಟಂಥ ವ್ಯಕ್ತಿಯಾಗಿರ್ತಾನೆ. ಆಕೆಯಾಗಿದ್ದರೂ ಅಥವಾ ಆ ವ್ಯಕ್ತಿಯಾಗಿರೋದಾದ್ರೂ ಸಹ, ವ್ಯಕ್ತಿ ಸ್ತ್ರೀಯಾಗಲಿ ಪುರುಷನಾಗಲಿ, ಒಂದು ಅಧೀನತ್ವಕ್ಕೆ ಮೊದಲು ಹೋಗಬೇಕು. ಒಂದು ವ್ಯಕ್ತಿ ತಾಯಿ ಆಗಬೇಕು ಅಂದರೆ ಫಸ್ಟು ಆಕೆ ಮಗಳಾಗಿರಬೇಕು. ಒಂದು ತಾಯಿ ಅತ್ತೆ ಆಗಬೇಕು ಅಂದರೆ ಮೊದಲು ಅವಳು ಸೊಸೆಯಾಗಿರಬೇಕು. ಅಂದರೆ ಪ್ರತಿಯೊಂದು ಸ್ಥಾನಗಳನ್ನು ನಾವು ಹತ್ತುಕೊಂಡು ಮೇಲೆ ಹೋಗ್ತೀವಿ ವಿನಃ ಒಂದೇ ಸರಿ ಹೋಗಿ ಯಜಮಾನನ ಸ್ಥಾನದಲ್ಲಿ ಯಾರು ಸಹ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯೇಸು ಕ್ರಿಸ್ತ ನಮಗೆ ಬೋಧಿಸ್ತಾ ಇರುವಂತಹ ಮಾತೇನು ಅಂದರೆ, ನೀನು ದಾಸನಾಗಿ ಮತ್ತೊಬ್ಬರ ಅಧೀನದಲ್ಲಿ ಇದೆಯಾ? ಆ ರೀತಿಯಲ್ಲಿ ಇರೋದಾದರೆ ಸರಿಯಾಗಿ ನಡ್ಕೊಳ್ಬೇಕು. ಮತ್ತೊಂದು ಸರಿ ನಾವು ವಾಕ್ಯ ಓದೋಣ. ದಾಸರಾಗಿ ಮತ್ತೊಬ್ಬರ ಅಧೀನದಲ್ಲಿ ಇರುವವರು ತಮ್ಮ ಯಜಮಾನರನ್ನು ಎಲ್ಲ ಮಾನಕ್ಕೂ ಯೋಗ್ಯರೆಂದು ಎಣಿಸಲಿ. ನಿಮ್ಮ ಯಜಮಾನನು ಅನ್ಯ ವ್ಯಕ್ತಿಯಾಗಿದ್ದರೂ, ಕ್ರಿಸ್ತನನ್ನು ತಿಳಿದಂಥ ವ್ಯಕ್ತಿಯಾಗಿದ್ದರೂ, ಕ್ರಿಸ್ತನನ್ನು ತಿಳಿಯದೇ ಇರುವ ವ್ಯಕ್ತಿಯಾಗಿದ್ದರೂ ಪರವಾಗಿಲ್ಲ, ನೀನು ನಿನ್ನ ಕಾರ್ಯನ ಸರಿಯಾಗಿ ಮಾಡು. ನಿನ್ನ ಯಜಮಾನನಿಗೆ ಕೊಡತಕ್ಕಂತಹ ಗೌರವವನ್ನು ನೀನು ಸರಿಯಾಗಿ ಕೊಡು. ಕಾರಣ ನಿನ್ನ ಯಜಮಾನನ ಅಧೀನದಲ್ಲಿ ನೀನಿದೆಯಾ. ನಿನ್ನ ಯಜಮಾನನ ಅಧೀನದಲ್ಲಿ ನೀನು ಇರಬೇಕಾದ್ರೆ ಯಾವುದೇ ಕಾರಣಕ್ಕೂ ನಿನ್ನ ಯಜಮಾನನನ್ನ ನೀನು ದೂಷಣೆಗೆ ಒಳಪಡಿಸಬೇಡ, ನಿಂದೆಗೆ ಒಳಪಡಿಸಬೇಡ, ಕೆಳಮಟ್ಟವಾಗಿ ನೋಡೋದಕ್ಕೆ ಹೋಗಬೇಡ. ಒಂದು ವೇಳೆ ನಿನ್ನ ಯಜಮಾನನು ಸ್ತ್ರೀಯಾಗಿರ್ಬೋದು ಅಥವಾ ಪುರುಷನಾಗಿರ್ಬೋದು, ಅಥವಾ ಒಂದು ವೇಳೆ ನಿನ್ನ ಯಜಮಾನನು ನಿನಗಿಂತ ಚಿಕ್ಕ ವಯಸ್ಸಿನಲ್ಲಿರ್ಬೋದು ಅಥವಾ ನಿನಗಿಂತ ದೊಡ್ಡ ವಯಸ್ಸಿನಲ್ಲಿ ಇರಬಹುದು. ಅವನು ಯಾವ ಸ್ಥಾನದಲ್ಲಿ ಇದ್ರೂ ಸಹ ನಿನ್ನ ಮೇಲೆ ಅಧಿಕಾರಿಯಾಗಿ ಆತನು ನೇಮಿಸಲ್ಪಟ್ಟಿದ್ದಾನೆ, ಆಕೆಯು ನೇಮಿಸಲ್ಪಟ್ಟಿದ್ದಾಳೆ ಎಂಬುದನ್ನು ನೀವು ಮರ್ತೋಗೋದಕ್ಕೆ ಹೋಗಕ್ಕೆ ಹೋಗಬೇಡಿ. ಕಾರಣ ಏನಾಗುತ್ತೆ ಅಂದರೆ, MNC ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಪ್ರತಿಯೊಂದು ವ್ಯಕ್ತಿಗಳು ಮೇಲೆ ಕೆಲಸ ಮಾಡುವಂಥ ವ್ಯಕ್ತಿಗಳನ್ನು ನೋಡಿ ಉರಿಗೊಳ್ತಾ ಇರ್ತಾರೆ, ಬೈತಾ ಇರ್ತಾರೆ. ಅವರಿಗೆ ಅಹಂಕಾರ, ಅವರಿಗೆ ಕೊಬ್ಬು, ಅವ್ರು ನಮ್ಮನ್ನು ಸರಿಯಾಗಿ ಮಾತನಾಡ್ಸಲ್ಲ. ಅವರ ಸ್ಥಾನಕ್ಕೆ ಅವರಿಗೆ ಅಹಂಕಾರ. ಅವರ ಸ್ಥಾನಕ್ಕೆ ಅಹಂಕಾರ ತೋರಿಸಿದ್ರೆ ಆ ಲೆಕ್ಕ ಅವರು ದೇವರು ಕೊಟ್ಕೊತಾರೆ. ನೀನು ನಿನ್ನ ಸ್ಥಾನದಿಂದ ಆ ವ್ಯಕ್ತಿಗೆ ಎಂಥ ಗೌರವವನ್ನು ನೀನು ಕೊಡ್ತಾ ಇದೀಯ?
ನೀನು ಯೇಸು ಕ್ರಿಸ್ತನ ಮಗುವಾಗಿದೆಯಾ, ನಿನ್ನ ನಡವಳಿಕೆಯಲ್ಲಿ ನೀನು ಶುದ್ಧವಾಗಿರಬೇಕು. ನಿನ್ನ ನಡವಳಿಕೆಯಲ್ಲಿ ನೀನು ಶುದ್ಧವಾಗಿ ಇಲ್ಲ ಅಂತ ಹೇಳಿದ್ರೆ ಸರ್ವಶಕ್ತನಾದ ದೇವರು ನಿನ್ನ ಬಳಿಯಲ್ಲಿ ಲೆಕ್ಕ ಕೇಳುವಾಗ ನೀನು ತಪ್ಪಿತಸ್ಥಳಾಗಿ ನೀನು ಕಾಣಿಸಲ್ಪಡ್ತೀಯ. ನೀನು ತಪ್ಪಿತಸ್ಥಳಾಗಿ ಕಾಣಿಸಲ್ಪಡೋದು ದೇವರಿಗೆ ಇಷ್ಟವಾಗಿರುವಂತಹ ಕಾರ್ಯ ಅಲ್ಲ. ಯಾಕೆಂದ್ರೆ ನಾವು ದೇವರಿಗೆ ಯಾವುದು ಇಷ್ಟನೋ, ಈ ದೇವರ ಚಿತ್ತ ಏನಿದೆಯೋ ಅದು ಮಾತ್ರ ನಾವು ಮಾಡೋದಕ್ಕೆ ನಾವು ಇಷ್ಟ ಉಳ್ಳವರಾಗಿದ್ದೀವಿ. ದೇವರಿಗೆ ಇಷ್ಟ ಇಲ್ಲದೆ ಇರೋದು ನಾವು ಮಾಡಲ್ಲ. ಕಾರಣ ಏನು ಅಂದರೆ ಒಂದೇ ಉದ್ದೇಶ, ಆತನು ನಮಗೆ ಇಟ್ಟಿರುವಂಥ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರವಾಗಿ ನಾವು ಜೀವಿಸಬೇಕು. ಯಾಕೆ ಅಂತ ಅಂದರೆ ಆತನ ತಂದೆಯಾಗಿದ್ದಾನೆ, ನಾವು ಮಕ್ಕಳಾಗಿದ್ದೀವಿ. ತಂದೆಯ ಮಾತನ್ನು ಕೇಳದೇ ಇರುವಂಥ ಮಕ್ಕಳಿಗೆ ಒದೇ ಇರುತ್ತೆ. ತಂದೆಯ ಮಾತನ್ನು ಅನುಸರಿಸದೇ ಇರುವಂಥ ವ್ಯಕ್ತಿಯನ್ನು ತಂದೆ ಪ್ರೀತಿ ಮಾಡೋದಿಲ್ಲ. ತಂದೆಗೆ ಇಷ್ಟಾನುಸಾರವಾಗಿ ನಡೆಯುವಂಥ ಮಕ್ಕಳು ತಂದೆಗೆ ಬಹು ಪ್ರೀತಿ ಪಾತ್ರರಾಗಿರ್ತಾರೆ. ನಾವು ಯೇಸುಸ್ವಾಮಿನ ಎಷ್ಟೋ ಪ್ರೀತಿ ಮಾಡ್ತಾ ಇದ್ದೀವಿ, ಬಹಳ ಪ್ರೀತಿ ಮಾಡ್ತಾ ಇದ್ದೀವಿ. ಒಂದೇ ಉದ್ದೇಶ, ಆತನು ನಮ್ಮ ತಂದೆಯಾಗಿದ್ದಾನೆ, ನಾವು ಆತನಿಗೆ ಮಕ್ಕಳಾಗಿದ್ದೀವಿ. ಪ್ರೀತಿ ಅನ್ನೋದು ಕಾರ್ಯರೂಪವಾಗಿ ಕಾಣಿಸಲ್ಪಡಬೇಕೇ ವಿನಃ ಬಾಯುಪಚಾರದಿಂದ ಅಲ್ಲ. ನೀನು ಬಂತೀಯಾ, ನೀನು ಚೆನ್ನಾಗಿದೆಯಾ, ನೀನು ಹೇಗಿದೆಯಾ ಅಂತ ಬಾಯುಪಚಾರದಿಂದ ಮಾಡುವಂಥ ಪ್ರೀತಿಗೆ ಯಾರು ಸಹ ಇದು ನಿಜವಾದ ಪ್ರೀತಿ ಅನ್ನುವಂಥ ಬಿರುದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರೀತಿ ಕಾರ್ಯರೂಪದಲ್ಲಿರಬೇಕು. ಸರ್ವಶಕ್ತನಾದ ದೇವರು ನನ್ನನ್ನು ಪ್ರೀತಿ ಮಾಡಿದ್ರು, ನಿನ್ನನ್ನು ಪ್ರೀತಿ ಮಾಡಿದ್ರು. ಹಾಗಾಗಿ ಭೂಮಿಯನ್ನು ಸೃಷ್ಟಿ ಮಾಡಿದ್ದಾರೆ, ಎಷ್ಟೋ ಕೆಲಸಗಳನ್ನು ಮಾಡಿದ್ದಾರೆ, ನೀರನ್ನು ಸೃಷ್ಟಿ ಮಾಡಿದ್ದಾರೆ, ಗಾಳಿಯನ್ನು ಸೃಷ್ಟಿ ಮಾಡಿದ್ದಾರೆ, ಬೆಂಕಿಯನ್ನು ಸೃಷ್ಟಿ ಮಾಡಿದ್ದಾರೆ, ಹಗಲನ್ನು ಆಳುವುದಕ್ಕೆ ಸೂರ್ಯನನ್ನು, ಇರುಳನ್ನು ಆಳುವುದಕ್ಕೆ ಚಂದ್ರನನ್ನು ಸೃಷ್ಟಿ ಮಾಡಿದ್ದಾರೆ, ದೊಡ್ಡ ಬೆಳಕು ಚಿಕ್ಕ ಬೆಳಕುಗಳನ್ನು ಕೊಟ್ಟಿದ್ದಾರೆ, ನಮ್ಮ ಅವಶ್ಯಕತೆಗಳನ್ನೆಲ್ಲ ಈಡೇರಿಸ್ತಾ ಇದ್ದಾರೆ. ನಮ್ಗೆ ಇವತ್ತಿನವರೆಗೂ ಏನೇನು ಬೇಕಾಗಿದೆ ಅದನ್ನೆಲ್ಲ ಕೊಡ್ತಾ ಇದ್ದಾರೆ ದೇವರು. ಎಲ್ಲ ಕೊಡ್ತಾ ಇರಬೇಕಾದ್ರೆ ಅದರ ಒಂದು ಹಿನ್ನೆಲೆ ನಾವು ನೋಡುವಾಗ ಕರ್ತನು ನಮ್ಮನ್ನು ಪ್ರೀತಿ ಮಾಡ್ತಾ ಇರೋದ್ರಿಂದ ನಮಗೋಸ್ಕರ ಇವತ್ತಿನವರೆಗೂ ಆತನ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಇವತ್ತಿನವರೆಗೂ ಸೃಷ್ಟಿಕರ್ತನಾದ ದೇವರು ನಮಗೋಸ್ಕರ ಕೆಲಸಗಳನ್ನು ಮಾಡ್ತಾ ಇರಬೇಕಾದ್ರೆ ಆತನ ಪ್ರೀತಿ ಕಾರ್ಯರೂಪವಾಗಿ ನಮ್ಮ ಬಳಿಯಲ್ಲಿ ವ್ಯಕ್ತಪಡ್ತಾ ಇರಬೇಕಾದ್ರೆ ನಮ್ಮ ಪ್ರೀತಿ ಕಾರ್ಯರೂಪದಲ್ಲಿ ಕರ್ತನ ಬಳಿಯಲ್ಲಿ ವ್ಯಕ್ತ ಆಗ್ತಾ ಇದೆಯಾ ಗಮನಿಸಬೇಕು. ಯಾವ ರೀತಿಯಲ್ಲಿ? ವಾಕ್ಯಕ್ಕೆ ನಾನು ಅಧೀನವಾಗಿ ನಡೆದುಕೊಳ್ಳುವಾಗ, ವಾಕ್ಯದ ಪ್ರಕಾರವಾಗಿ ನಡೆದುಕೊಳ್ಳುವಾಗ ನಾನು ಕರ್ತನನ್ನು ಪ್ರೀತಿ ಮಾಡ್ತಾ ಇದ್ದೆ. ನಿಮ್ಮ ಯಜಮಾನರನ್ನು ನೀವು ಕಾಣುವಾಗ ನೀವು ಕೊಡುವಂಥ ಮಾನಕ್ಕೆ ಅವರು ಅಯೋಗ್ಯರಾಗಿ ಕಾಣಿಸಬಹುದು. ಆದರೆ ಅವರ ಅಧೀನದಲ್ಲಿ ನೀವಿದ್ದೀರಾ. ಅವರ ಅಧೀನದಲ್ಲಿ ನೀವು ಇರುವವರೆಗೂ ಅವರಿಗೆ ನೀವು ಗೌರವ ಕೊಡಲೇಬೇಕು. ಅವರ ಅಧೀನದಿಂದ ಹೊರಗಡೆ ಬಂದ ಆದಮೇಲೆ ಅವರ ಮೇಲೆ ಕೆಟ್ಟದಾಗಿ ನೀವು ಮಾತನಾಡಬಾರ್ದು. ನಿಮ್ಗೆ ಅಧಿಕಾರ ಇಲ್ಲ. ಯೇಸು ಕ್ರಿಸ್ತನ ಆ ರೀತಿಯಲ್ಲಿ ಉಪದೇಶವನ್ನು ನಮಗೆ ಹೇಳ್ಕೊಟ್ಟಿಲ್ಲ. ಕಾರಣ ದೇವರ ವಾಕ್ಯ ಹೇಳ್ತಾ ಇದೆ, ಇಲ್ಲದಿದ್ದರೆ ದೇವರ ನಾಮಕ್ಕೂ ನಾವು ಹೊಂದಿರುವ ಉಪದೇಶಕ್ಕೂ ನಿಂದೆ ಉಂಟಾದೀತು. ನಾವು ಹೊಂದಿರುವಂಥ ಉಪದೇಶ ಆ ರೀತಿಯಲ್ಲ. ನಾವು ಪ್ರತಿಯೊಬ್ಬರಿಗೂ ಗೌರವಿಸ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಒಂದು ವೈಯಕ್ತಿಕವಾದಂತಹ ಗೌರವ ಇದೆ. ನನಗೆ ಒಂದು ವೈಯಕ್ತಿಕವಾದ ಗೌರವ ಇದೆ, ನಿನಗೆ ಒಂದು ವೈಯಕ್ತಿಕವಾದ ಒಂದು ಗೌರವ ಇದೆ, ನಿನ್ನ ಯಜಮಾನನಿಗೆ ಒಂದು ವೈಯಕ್ತಿಕವಾದಂತಹ ಗೌರವ ಇದೆ. ದೇವರು ಪ್ರತಿಯೊಂದು ಕಡೆ ನಮಗೆ ಒಂದು ಯಜಮಾನರನ್ನು ಇಟ್ಟಿರ್ತಾರೆ. ನಾನೇ ಎಲ್ಲದರಲ್ಲೂ ನಾನು ಯಜಮಾನನಾಗಿರ್ತೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಯಾರಿಗೂ ಸಹ ಸಾಧ್ಯ ಇಲ್ಲ. ಕುಟುಂಬದಲ್ಲಿ ಒಂದು ಯಜಮಾನ ಇರ್ತಾನೆ, ನೀವು ಹೋಗುವಂಥ ಕೆಲಸ ಕಾರ್ಯದಲ್ಲಿ ಒಂದು ಯಜಮಾನ ಇರ್ತಾನೆ, ನಿಮ್ಮ ಸ್ನೇಹಿತರ ಗ್ರೂಪಲ್ಲಿ ಒಂದು ಯಜಮಾನ ಇರ್ತಾನೆ. ಪ್ರತಿಯೊಂದು ಕಡೆ ಸಹ ಒಂದು ಯಜಮಾನನನ್ನು ದೇವರು ಏನು ಮಾಡಿದ್ದಾರೆ, ಸೃಷ್ಟಿ ಮಾಡಿದ್ದಾರೆ. ಇವಾಗ ಹಾಸ್ಪಿಟಲ್ಗೆ ಹೋಗ್ತೀವಿ, ನಾವು ಎಂಥ ಒಂದು ಉನ್ನತವಾದ ಸ್ಥಾನದಲ್ಲಿದ್ದರೂ ಸಹ ಹಾಸ್ಪಿಟಲ್ಗೆ ಹೋಗುವಾಗ ಅಲ್ಲಿ ಇರುವಂತಹ ಯಜಮಾನನಿಗೆ ನಾವು ಗೌರವ ಕೊಡಲೇಬೇಕು. ಗೌರವ ಕೊಡುವಾಗಲೇ ಅವರು ನಮಗೆ ತಿರುಗಿ ಗೌರವ ಕೊಡ್ತಾರೆ, ಅವರು ನಮಗೆ ತಿರುಗಿ ಉತ್ತಮವಾದ ಟ್ರೀಟ್ಮೆಂಟನ್ನು ಕೊಡೋದಕ್ಕೆ ಸಾಧ್ಯ. ಬಸ್ಗಳಿಗೆ ಹೋಗ್ತೀವಿ, ಬಸ್ಗೆ ಒಂದು ಒಡೆಯ ಇರ್ತಾನೆ. ಆ ಒಡೆಯನಿಗೆ ನಾವು ಸುಮ್ಮನೆ ಅಧೀನ ಆಗಲೇಬೇಕು. ಯಾಕೆ ಅಂತ ಹೇಳಿದ್ರೆ ಆ ಬಸ್ಸನ್ನು ಹತ್ತುವಾಗ ಆ ಬಸ್ನ ಪ್ರತಿಯೊಂದು ಕಂಟ್ರೋಲನ್ನು ಆ ಡ್ರೈವರ್ ತಗೊಂಡಿರ್ತಾನೆ ಅಥವಾ ಕಂಡಕ್ಟರ್ ತೆಗೆದುಕೊಳ್ತಾ ಇರ್ತಾರೆ. ಈ ರೀತಿಯಲ್ಲಿ ನಾವು ಹೆಜ್ಜೆ ಹೆಜ್ಜೆಗೂ ನೋಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಪ್ರತಿಯೊಂದು ಮಂಡಲದಲ್ಲೂ ಸಹ ನಮಗೆ ಒಂದು ಯಜಮಾನನನ್ನ ದೇವರು ಸೃಷ್ಟಿ ಮಾಡಿ ಇಟ್ಟಿದ್ದಾರೆ. ಸಭೆಯಲ್ಲಿ ಒಂದು ಯಜಮಾನನನ್ನ ದೇವರು ಇಟ್ಟಿದ್ದಾರೆ, ಕುಟುಂಬದಲ್ಲಿ ಯಜಮಾನನ ಇಟ್ಟಿದ್ದಾರೆ, ಏರಿಯಾಗೆ ಒಂದು ಯಜಮಾನನನ್ನ ಇಟ್ಟಿರ್ತಾರೆ, ಒಂದು ದೇಶಕ್ಕೆ ಒಂದು ಯಜಮಾನನನ್ನ ಇಟ್ಟಿದ್ದಾರೆ. ಪ್ರತಿಯೊಂದು ಯಜಮಾನರನ್ನ ಕೀಳಾಗಿ ಮಾತನಾಡುವುದಾಗಲಿ ಅಥವಾ ಅವರನ್ನು ಕೆಳಗೆ ಹಾಕಿ ಮಾತನಾಡುವುದಕ್ಕಾಗಲಿ ನನ್ನನ್ನು ಕರ್ತನು ಕರೆಯಲಿಲ್ಲ. ಎಲ್ಲರಿಗೂ ವೈಯಕ್ತಿಕವಾದಂತಹ ಒಂದು ಗೌರವ ಇದೆ. ಪ್ರತಿಯೊಬ್ಬರಿಗೂ ಒಂದೊಂದು ಗೌರವ ಇದೆ.
ಪ್ರತಿಯೊಬ್ಬರಿಗೂ ಒಂದೊಂದು ಗೌರವ ಇರಬೇಕಾದ್ರೆ ಆ ಅವ್ರು ಮಾಡಿರುವಂತ ಕಾರ್ಯ ಯಾವುದೇ ಬೇಕಾದ್ರೂ ಇರ್ಬೋದು, ಎಂಥ ತಪ್ಪು ಬೇಕಾದ್ರೂ ಇರ್ಬೋದು, ಅವ್ರು ಒಳ್ಳೆಯವರಾಗಿರ್ಬೋದು ಅಥವಾ ಕೆಟ್ಟವರಾಗಿರ್ಬೋದು, ಅದನ್ನ ನ್ಯಾಯ ತೀರ್ಪು ಮಾಡೋದಕ್ಕೋಸ್ಕರ ಯೇಸು ಕ್ರಿಸ್ತ ನಮ್ಮನ್ನ ಇಲ್ಲಿ ನಿಲ್ಲಿಸ್ಲಿಲ್ಲ, ನನ್ನನ್ನಾಗ್ಲಿ ನಿನ್ನನ್ನಾಗ್ಲಿ ಅದಕ್ಕೋಸ್ಕರ ನಿಲ್ಲಿಸ್ಲಿಲ್ಲ. ಕರ್ತನೆ ಹೇಳ್ತಾ ಇರೋದು ಏನಂದ್ರೆ, ಎದುರುಗಡೆ ಇರುವಂತಹ ವ್ಯಕ್ತಿಗೆ ನೀನು ಗೌರವವನ್ನು ಕೊಡು. ವಿಶೇಷವಾಗಿ ನಿನಗೆ ಯಜಮಾನನಾಗಿ ಸೃಷ್ಟಿ ಮಾಡಲ್ಪಟ್ಟು ಆತನ ನಿನ್ನ ಮುಂದೆ ಬಂದು ನಿಲ್ಲುವಾಗ ಆತ ಎಂಥ ವ್ಯಕ್ತಿ ಆಗಿದ್ರು ಸಹ ಅವರ ಅಧೀನದಲ್ಲಿ ನೀನು ಇದೆಯಾ ಅಂತ ಅರ್ಥ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಅವರನ್ನು ಅವಮಾನ ಪಡಿಸದಿನ ಎಲ್ಲ ಮಾನಕ್ಕೂ ಯೋಗ್ಯರೆಂದು ಎಣಿಸಿ ನಡೆದುಕೊಳ್ಳುವುದು ಬೇಕಾಗಿದೆ. ನಿನ್ನಿಂದ ಒಳ್ಳೆ ಫಲಿತಾಂಶ ಬರಬೇಕು. ಒಳ್ಳೆ ಫಲಿತಾಂಶನ ಕರ್ತನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಎಲ್ಲ ಸಂದರ್ಭದಲ್ಲಿ ದೇವರು ನಮ್ಮನ್ನ ಇಟ್ಟು ಪರೀಕ್ಷೆ ಮಾಡ್ತಾ ಇದ್ದಾರೆ. ನನ್ನ ಮಗು ನಾನು ರಾಜ್ಯಕ್ಕೆ ಬರೋದಕ್ಕೆ ಯೋಗ್ಯತೆ ಇದೆಯಾ, ಯೋಗ್ಯತೆ ಉಳ್ಳವಳಾಗಿದ್ದಾಳಾ ಅಂತ ದೇವರು ಏನು ಮಾಡ್ತಿದ್ದಾರೆ, ಪರೀಕ್ಷೆ ಮಾಡ್ತಾ ಇದ್ದಾರೆ. ಕರ್ತನು ಮಾಡುವಂಥ ಪರೀಕ್ಷೆಯಲ್ಲಿ ನಾವು ಜಯ ಹೊಂದ್ಕೊಳ್ಬೇಕು. ಕಾರಣ ಏನು ಗೊತ್ತಾ, ವಾಕ್ಯ ನಮಗೆ ತೀರ್ಪು ಮಾಡುವಂಥದ್ದಾಗಿದೆ. ಈ ವಾಕ್ಯಕ್ಕೆ ನಾನು ಅಧೀನವಾಗಿ ನಡೆಯಲಿಲ್ಲ ಅಂತ ಹೇಳಿದ್ರೆ ಕರ್ತನಿಗೆ ನಾನು ಅಧೀನವಾಗಿಲ್ಲ ಅಂತ ಅರ್ಥ. ಈ ವಾಕ್ಯಕ್ಕೆ ನಾವು ಅಧೀನವಾಗುವಾಗ ಎದುರುಗಡೆ ಇರುವಂಥ ವ್ಯಕ್ತಿಗೆ ನಾವು ಅಧೀನವಾಗ್ತಿದ್ದೀವಿ ಅಂತಲ್ಲ ಅರ್ಥ. ನಾವು ದೇವರಿಗೆ ಅಧೀನವಾಗ್ತಾ ಇದ್ದೀವಿ. ದೇವರು ಹೇಳಿರೋದ್ರಿಂದ ನಿನಗೆ ಕರ್ತನು ಗೌರವ ಕೊಡಬೇಕು ಅಂತ ಹೇಳಿರೋದ್ರಿಂದ ನಾನು ನಿನಗೆ ಗೌರವ ಕೊಡ್ತೀನಿ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ ವಿನಃ ನೀನು ನನಗೆ ನಿನ್ನ ಹತ್ರ ಕೆಲಸ ಕೊಟ್ಟಿರೋದಕ್ಕಾಗಲಿ ಅಥವಾ ನಿನ್ನ ಒಂದು ಅಧೀನದಲ್ಲಿ ನನ್ನನ್ನು ಇಟ್ಕೊಂಡಿರೋದಕ್ಕಾಗಲಿ ನಾನು ನಿನಗೆ ಗೌರವ ಕೊಡ್ತಾ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಕಾನ್ಸೆಪ್ಟ್, ಕರ್ತನು ಹೇಳ್ತಾ ಇರುವಂಥ ಉದ್ದೇಶ ಏನು ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ದೇವ್ರ ಮಾತನ್ನ ಕೇಳ್ತಾ ಇದ್ದೇವೆ ವಿನಃ ಮನುಷ್ಯನ ಮಾತನ್ನ ನಾವು ಕೇಳ್ತಾ ಇಲ್ಲ. ಮನುಷ್ಯನ ಮಾತನ್ನ ಕೇಳಿ ದೇವರನ್ನ ಪ್ರೀತಿ ಮಾಡ್ತಾ ಇಲ್ಲ. ದೇವರ ಮಾತನ್ನ ಕೇಳಿ ಮನುಷ್ಯನನ್ನ ಪ್ರೀತಿ ಮಾಡ್ತಾ ಇದ್ದೀವಿ. ಐಗುಪ್ತ ದೇಶದಲ್ಲಿ ಇಸ್ರಾಯೇಲರನ್ನ ದಾಸತ್ವಕ್ಕೆ ಕರೆದುಕೊಂಡು ಹೋಗುವಾಗ ಆ ದಾಸತ್ವದಲ್ಲಿದ್ದಂಥ ಇಸ್ರಾಯೇಲರು ಅನ್ಯ ದೇವತೆಯನ್ನು ಆರಾಧನೆ ಮಾಡುವಂತ ಆ ಐಗುಪ್ತ ದೇಶದವರಿಗೆ ಅಧೀನವಾಗಿದ್ದರು. ಮತ್ತು ರಿಮಾರ್ಕು ಸಹ ಅವರಲ್ಲಿ ನಾವು ನೋಡಲ್ಲ. ದೇವರವ್ರನ್ನ ಆಶೀರ್ವಾದ ಮಾಡಿದ್ರು. 400 ವರ್ಷಗಳ ಕಾಲ ನೋಡಿದ್ರು ಅವರನ್ನ. 400 ವರ್ಷಗಳ ಕಾಲ ಅವರು ತಮ್ಮ ಯಜಮಾನರಿಗೆ ಗೌರವ ಕೊಟ್ಟರೆ ವಿನಃ ಆ ಗೌರವವಾಗಿ ನಡೆದುಕೊಂಡ್ರು ಅಂತ ನಾವೆಲ್ಲ ಸತ್ಯವೇದದಲ್ಲಿ ಓದೋದಿಲ್ಲ. ನಮ್ಮ ಪೂರ್ವಿಕರು ಯಾವ ರೀತಿಯಲ್ಲಿದ್ದರು, ನಾವು ಅಬ್ರಹಾಮನ ವಂಶದವರಾಗಿದ್ದೇವೆ, ಇಸಾಕನ ವಂಶದವರಾಗಿದ್ದೇವೆ, ಯಾಕೋಬನ ವಂಶದವರಾಗಿದ್ದೇವೆ. ನಾವು ಆ ರೀತಿಯಲ್ಲಿ ಇರಬೇಕಾದ್ರೆ ಆಶೀರ್ವದಿಸಲ್ಪಟ್ಟಂಥ ವಂಶಕ್ಕೆ ನಾವು ಸಂಬಂಧಪಟ್ಟಿರುವಂಥ ವ್ಯಕ್ತಿಗಳಾಗಿರಬೇಕಾದ್ರೆ ನಮ್ಮ ಸ್ಥಾನಮಾನಗಳನ್ನು ಸರಿಯಾಗಿ ನಾವು ಕಾಪಾಡಿಕೊಳ್ಳೋದಕ್ಕೆ ನಾವು ಪ್ರಯಾಸ ಪಡಬೇಕಾಗಿದೆ. ಪರಲೋಕ ರಾಜ್ಯದಲ್ಲಿ ನಮ್ಮ ಸ್ಥಾನವನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಲೋಕದಲ್ಲಿ ಅಧೀನವಾಗಿ ಯಾರ್ಯಾರಿಗೆ ನಾವು ನಡ್ಕೊಳ್ಳೇಬೇಕು. ಸತ್ಯವೇದ ಹೇಳುತ್ತೆ, ನಿನಗಿಂತ ಮತ್ತೊಬ್ಬರನ್ನ ಶ್ರೇಷ್ಠರೆಂದು ಎಣಿಸುವಂತ. ಆದರೆ ನಮಗಿಂತ ಮತ್ತೊಬ್ಬರನ್ನ ನಾವು ಕಂಡಮಾಗೆ ಮಾತಾಡ್ತಾ ಇದ್ರೆ ನಾವು ಹೊಂದಿರುವಂಥ ಉಪದೇಶ ಆ ರೀತಿಯಲ್ಲಿ ಇದೆಯಾ? ಇಲ್ಲ. ಮತ್ತೊಬ್ಬರಿಗೆ ಉಪದೇಶ ಮಾಡುವಂತ ನೀನು ಉಪದೇಶ ಮಾಡ್ಕೊಳ್ಳಿಲ್ವಾ ಅಂತ ದೇವ್ರು ಕೇಳ್ತಾರೆ. ಸುವಾರ್ತೆ ಹೇಳ್ತೀವಿ, ದೇವ್ರ ಬಗ್ಗೆ ಹೇಳ್ತೀವಿ, ಯೇಸು ಕ್ರಿಸ್ತನನ್ನ ನಂಬಿ ಅಂತ ಹೇಳ್ತೀವಿ, ಸಮಾಧಾನದ ಮಾರ್ಗ ಅಂತ ಹೇಳ್ತೀವಿ, ಸತ್ಯ ಮಾರ್ಗ ಅಂತ ಹೇಳ್ತೀವಿ. ನಿನ್ನ ನಡವಳಿಕೆ ಯಾವ ರೀತಿಯಲ್ಲಿದೆ ಪ್ರತಿಯೊಬ್ಬರು ಗಮನಿಸ್ತಾ ಇರ್ತಾರೆ. ನಾವು ಅದನ್ನ ತಮಾಷೆಯಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಆಲೋಚನೆಯನ್ನು ಗಮನಿಸ್ತಾರೆ, ನಮ್ಮ ಮಾತನ್ನ ಗಮನಿಸ್ತಾರೆ, ನಾವು ನಡೆಯುವಂಥ ರೀತಿಗಳನ್ನು ಗಮನಿಸ್ತಾ ಇರ್ತಾರೆ. ನಾವು ಮತ್ತೊಬ್ಬರ ಬಳಿಯಲ್ಲಿ ಮಾತನಾಡುವಂಥದ್ದನ್ನೆಲ್ಲ ಗಮನಿಸ್ತಾ ಇರ್ತಾರೆ. ನಮ್ಮನ್ನು ಸಾವಿರಾರು ಕಣ್ಣುಗಳನ್ನು ನೋಡ್ತಾ ಇರುತ್ತೆ, ನಿಮ್ಮನ್ನು ಸಾವಿರಾರು ಕಣ್ಣುಗಳು ನೋಡ್ತಾ ಇರುತ್ತೆ. ಎಲ್ಲ ಕಣ್ಣುಗಳಲ್ಲಿ ನೀವು ಕರೆಕ್ಟಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಅವರ ಆಲೋಚನೆ ಪ್ರಕಾರವಾಗಿ ನೀವು ನಡ್ಕೊಂಡು ಹೋದ್ರೆ ನೀವು ಕರೆಕ್ಟಾಗಿ ನಿಲ್ಲೋದಕ್ಕಾಗಲ್ಲ. ಆದರೆ ಏಸಪ್ಪ ಹೇಳಿರುವ ಪ್ರಕಾರವಾಗಿ ನೀನು ನಡ್ಕೊಂಡು ಹೋಗೋದಾದರೆ ಖಂಡಿತವಾಗಿಯೂ ಸಹ ನೀನು ಆಶೀರ್ವದಿಸಲ್ಪಡ್ತೀಯ. ಅವರ ಆಲೋಚನೆಗಿಂತ ಕರ್ತನ ಆಲೋಚನೆ ಉತ್ತಮೋತ್ತಮವಾಗಿ ನಿನ್ನ ಜೊತೆಯಲ್ಲಿದ್ದು ನೀನು ಎಲ್ಲ ಮಂಡಲದಲ್ಲೂ ಸಹ ಜಯವನ್ನು ಹೊಂದ್ಕೊಳ್ಳೋದಕ್ಕೆ ನಿನಗೆ ಸಹಾಯ ಆಗುತ್ತೆ. ನಾವು ಅಯ್ಯೋ ನಾನು ಇಂಥ ಒಂದು ಒಳ್ಳೆ ಪದವಿನಲ್ಲಿ ಇದ್ದೀನಲ್ವಾ, ನನಗೆ ಯಾರು ಯಜಮಾನ ಇದ್ದಾನೆ ಬಿಡು ಅಂತ ನಾವು ಒಂದು ವೇಳೆ ತಿಳ್ಕೊಳ್ಳೋದಾದರೆ ಅದು ತಪ್ಪಾದಂಥ ಕಾರ್ಯ ಆಗಿದೆ. ನಿಮಗೊಂದು ಯಜಮಾನ ಇದ್ದೇ ಇರ್ತಾನೆ. ಬೇಕಾದ್ರೆ ಕೂತ್ಕೊಂಡು ಯೋಚನೆ ಮಾಡಿ, ನನಗೆ ಯಾರು ಇರ್ಬೋದು? ನಿಮಗೆ ಯಾರು ಸಿಕ್ಕಲಿಲ್ಲ ಅಂದ್ರೂ ಸಹ ನನ್ನ ದೇವರು ನಿನಗೆ ಇವತ್ತು ಯಜಮಾನನಾಗಿದ್ದಾನೆ. ಹಲ್ಲೆಲೂಯಾ. ನನ್ನ ಸರ್ವಶಕ್ತನಾದ ದೇವರು ನಿನಗೆ ಯಜಮಾನನಾಗಿರುವುದರಿಂದ ಆತನ ಮಾತುಗಳಿಗೆ ನೀನು ಕೀಳಡಗಲೇಬೇಕು. ಆತನ ಮಾತುಗಳಿಗೆ ನಿನ್ನನ್ನು ನೀನು ತಗ್ಗಿಸಿಕೊಳ್ಳಲೇಬೇಕು. ಆತನ ಮಾತಿನ ಅಧೀನದಲ್ಲಿಯೇ ನೀನು ಜೀವಿಸಬೇಕಾಗಿದೆ. ಕರ್ತನ ಮಾತಿನ ಅಧೀನಕ್ಕೆ ನಾವು ಬರುವಾಗ, ಕರ್ತನು ನಮ್ಮನ್ನ ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳುವಾಗ ನಮ್ಮ ಜೀವನ ಉತ್ತಮೋತ್ತಮವಾಗಿರುತ್ತೆ. ಕರ್ತನಿಗೆ ವಿಧೇಯರಾಗೋಣ. ನಿಜವಾದ ಯಜಮಾನ ನನ್ನ ದೇವರಾಗಿದ್ದಾರೆ. ಈ ಲೋಕದಲ್ಲಿ ಕರ್ತನು ಕೊಟ್ಟಿರುವಂತ ಯಜಮಾನರು ನಮಗೆ ದೇವರಲ್ಲ,
ತಪ್ಪಾಗಿ ತಿಳ್ಕೊಳ್ಬಾರ್ದು. ಯಾಕೆಂದ್ರೆ ಜನ ಕೆಲವೊಬ್ರು ಹೇಳ್ತಾರೆ ನಮ್ಮ ಯಜಮಾನ್ರು ಅವರೇ ನನಗೆ ದೇವರು. ಇಲ್ಲ, ನಿಮ್ಮ ಮನೆಯಲ್ಲಿರೋ ಯಜಮಾನ್ರು ನಿಮಗೆ ದೇವರಲ್ಲ. ನನ್ನ ಮೇಲೆ ಅಧಿಕಾರಿಯಾಗಿ ನೇಮಿಸಲ್ಪಟ್ಟಂಥ ಯಾವ ಯಜಮಾನನು ನಿನಗೆ ದೇವರಲ್ಲ. ಎಲ್ಲ ಯಜಮಾನರನ್ನು ಸೃಷ್ಟಿ ಮಾಡಿರುವಂಥ ಸರ್ವಶಕ್ತನಾದಂಥ ದೇವರೇ ನಮ್ಮ ದೇವರಾಗಿರಬೇಕು. ನಮ್ಮ ನಿಜವಾದ ದೇವರು ಆತನೇ ಆಗಿದ್ದಾನೆ. ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅದನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಕರ್ತನು ನಮ್ಮನ್ನು ಪ್ರತಿಯೊಂದು ಮಂಡಲದಲ್ಲಿ ಆಶೀರ್ವದಿಸುವಂತಹ ದೇವರಾಗಿದ್ದಾನೆ. ಯೇಸು ಕ್ರಿಸ್ತನಿಗೆ ನಮ್ಮಿಂದ ಏನು ಬೇಕು ಗೊತ್ತಾ? ಆತನ ಮಾತನ್ನು ನಾವು ಕೇಳೋದೇ ಆತನಿಗಿಷ್ಟ. ಆತನಿಗೆ ಬೇಕಾಗಿರೋದು ಒಂದೇ, ನನ್ನ ಮಾತಿಗೆ ಅನುಸಾರವಾಗಿ ನಡೆಯುವಂಥ ವ್ಯಕ್ತಿ ಯಾರಿದ್ದಾರೆ ಅದನ್ನು ದೇವರು ಹುಡುಕ್ತಾ ಇರ್ತಾರೆ. ಮೋಶೆನ ಕರೆದ್ರು ದೇವರು ಸೇವೆ ಮಾಡುವಂಥ. ಮೋಶೆಗೆ ಒಂದು ಬಿರುದನ್ನು ಕೊಟ್ಟರು, ನನ್ನ ಮನೆಯಲ್ಲೆಲ್ಲ ಇವನು ನಂಬಿಗಸ್ತನು ಅಂತ. ದಾವಿದನನ್ನು ಕರೆದ್ರು, ಆತನಿಗೆ ಒಂದು ಬಿರುದನ್ನು ಕೊಟ್ಟರು. ಆತನು ಹೋಗೋ ಎಲ್ಲ ಕಡೆಯಲ್ಲಿ ಯೇಸುಕ್ರಿಸ್ತನಿದ್ರು. ಆ ಯೇಸುಕ್ರಿಸ್ತನು ದಾವಿದನ ಸಂಗಡ ಇರೋದ್ರಿಂದ ದಾವಿದ ಎಲ್ಲ ಯುದ್ಧದಲ್ಲಿ ಜಯ ಹೊಂದ್ಕೊಂಡ. ಸಮುವೇಲನನ್ನ ಯೇಸುಕ್ರಿಸ್ತನು ಕರೆದ್ರು, ಸಮುವೇಲನನ್ನ ಕರ್ತನು ಕರೆದ್ರು. ಸಮುವೇಲನ ಸಂಗಡ ಕ್ರಿಸ್ತನು ಇದ್ದಿದ್ದಕ್ಕೆ ಆತನು ಮಾಡಿದಂಥ ಒಂದು ಪ್ರವಾದನೆಗಳು ಸಹ ಬಿದ್ದೋಗ್ಲಿಲ್ಲ ಅಂತ ದೇವರ ವಾಕ್ಯ ಹೇಳುತ್ತೆ. ಇವತ್ತು ನಿನ್ನನ್ನು ಕರೀತಾ ಇದ್ದಾರೆ, ನೀನು ಕರ್ತನ ವಾಕ್ಯಕ್ಕೆ ಅಧೀನವಾಗಿ ನಡ್ಕೊಳ್ತಾ ಇದೆಯಾ? ಕರ್ತನು ನಿನ್ನನ್ನು ಪ್ರತ್ಯೇಕವಾಗಿ ಕರೆದಿದ್ದಾನೆ. ಕೆಲವೊಬ್ಬರಿಗೆ ದೇವರು ಕನಸಿನಲ್ಲಿ ಕರೆದಿರ್ತಾರೆ, ಪ್ರವಾದಿಗಳ ಮುಖಾಂತರವಾಗಿ ಕರೆದಿರ್ತಾರೆ, ಮನಸ್ಸಿನಲ್ಲಿ ಒಂದು ಆತ್ಮಭಾರ ಬಂದಿರುತ್ತೆ. ಆ ಕರೆಯುವಿಕೆಗೆ ನೀನು ಯಾವ ರೀತಿ ನಿನ್ನನ್ನು ನೀನು ಅಧೀನಪಡಿಸ್ಕೊಳ್ತಾ ಇದೆಯಾ? ಈ ಲೋಕದ ವ್ಯವಹಾರಗಳಲ್ಲಿ ನಾವು ಅಧೀನವಾಗಿರೋದು ಅದು ಲೌಕಿಕವಾದಂಥ ಕಾರ್ಯ, ಅದನ್ನು ನಾವು ಕಲ್ತ್ವಿ ಸಂತೋಷ. ಆತ್ಮಿಕವಾಗಿ ಸರ್ವಶಕ್ತನಾದಂಥ ದೇವರಿಗೆ ನೀನು ಯಾವ ರೀತಿ ನಿನ್ನನ್ನು ನೀನು ಅರ್ಪಿಸ್ಕೊಳ್ತಾ ಇದೆಯಾ? ನೀನು ಯಾವ ರೀತಿ ನಿನ್ನನ್ನು ನೀನು ಕರ್ತನಿಗೆ ಅಧೀನವಾಗಿ ನಡ್ಕೊಳ್ಳೋದಕ್ಕೆ ನೀನು ಪ್ರಯಾಸ ಪಡ್ತಾ ಇದೆಯಾ? ದೇವ್ರ ವಾಕ್ಯ ಈ ರೀತಿಯಲ್ಲಿ ಹೇಳುತ್ತೆ ಅಂತ ಹೇಳಬೇಕಾದ್ರೆ ನನಗೂ ಗೊತ್ತು ದೇವ್ರ ವಾಕ್ಯ ಅಂತ ಹೇಳ್ತಾ ಇದ್ದೀವಾ? ಹೌದಾ? ಹಾಗಿದ್ದಲ್ಲಿ ಆ ವಾಕ್ಯನ ಯಾವ ರೀತಿಯಲ್ಲಿ ಅನುಸರಿಸಬೇಕು ಅನ್ನೋದನ್ನ ನಿನ್ನ ಹೃದಯದಲ್ಲಿ ನೀನು ತೆಗೆದುಕೊಳ್ತಾ ಇದೆಯಾ? ತುಂಬ ಜನ ಹೇಳುವಂಥ ಮಾತು ನಾನು ಕೇಳಿದ್ದೀನಿ, ಸಿಸ್ಟರ್ ನೀವು ಹೇಳೋ ವಾಕ್ಯ ಎಲ್ಲ ನನಗೆ ಗೊತ್ತು. ಹೌದಾ? ಹೇಳೋ ವಾಕ್ಯ ಎಲ್ಲ ಗೊತ್ತಾ? ಮತ್ತು ನಾನು ಹೇಳೋ ಅವಶ್ಯಕತೆ ಇಲ್ಲ ಅಲ್ವಾ? ಆ ರೀತಿಯಲ್ಲ. ಸಿಸ್ಟರ್ ಮುಖಾಂತರವಾಗಿ ಕರ್ತನು ಮಾತನಾಡುವಾಗ ಎಲ್ಲ ಮಾತು ಹೇಳೋದಕ್ಕಾಗಲ್ಲ. ಒಂದಿಂದಲೂ ಒಂದು ಕ್ಷಣ ನಾನು ಒಂದು ಹಾಫ್ ಆನ್ ಅವರಲ್ಲಿ ಬೈಬಲಲ್ಲಿ ಇರೋದನ್ನೆಲ್ಲ ನಾನು ಮುಗಿಸ್ತೀನಿ ಅಂದರೆ ಅದು ಸಾಧ್ಯ ಇಲ್ಲ. ಆವತ್ತಿನ ಕಾಟ ಆವತ್ತಿಗೆ ಸಾಕು ಅಂತ ಹೇಳುವ ರೀತಿಯಲ್ಲಿ ದೇವರು ಏನು ಮಾಡ್ತಾರೆ, ಆ ಕ್ಷಣದಲ್ಲಿ ನಮಗೆ ಯಾವ ಮಾತು ಅವಶ್ಯಕತೆ ಇದೆಯೋ ಆ ಮಾತನ್ನು ತನ್ನ ಪಾತ್ರೆಗಳ ಮುಖಾಂತರವಾಗಿ, ಪಾತ್ರೆ ಅಂತ ಹೇಳಿದ್ರೆ ಕರ್ತನು ನಮ್ಮನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ನಾವೊಂದು ಪಾತ್ರೆಗಳಾಗಿದ್ದೀವಿ. ವಿ ಆರ್ ಒನ್ ವೆಸಲ್ಸ್, ನಾವೊಂದು ಪಾತ್ರೆಗಳಾಗಿದ್ದೀವಿ ಅಷ್ಟೇ. ಈ ಪಾತ್ರೆಗಳನ್ನು ಉಪಯೋಗಿಸಿಕೊಳ್ಳುವಾಗ ಕರ್ತನಿಗೆ ಇಷ್ಟವಾಗಿರುವಂತಹ ಪಾತ್ರೆ ಮುಖಾಂತರವಾಗಿ ಕರ್ತನ ಏನು ಮಾಡ್ತಾನೆ, ನಿಮ್ಮ ಬಳಿಯಲ್ಲಿ ಮಾತನಾಡ್ತಾನೆ. ಮನುಷ್ಯ ಮಾತನಾಡೋದಲ್ಲ, ಮನುಷ್ಯನ ಮಾತು ಬೇರೆ, ಕರ್ತನ ಮಾತು ಬೇರೆ. ಒಂದು ವ್ಯಕ್ತಿ ಮಾತನಾಡಬೇಕಾದ್ರೆ ಆ ವ್ಯಕ್ತಿ ಒಳಗಡೆ ಮನುಷ್ಯ ಮಾತಾಡ್ತಾನೆ, ಅವನ ಜ್ಞಾನದಿಂದ ಅವನು ಮಾತನಾಡ್ತಾನೆ. ಇನ್ನೊಂದು ಸೈತಾನ ಅವನ ಮುಖಾಂತರ ಮಾತನಾಡುತ್ತೆ, ಮತ್ತೊಂದು ದೇವರಾತ್ಮ ಮಾತನಾಡ್ತಾರೆ. ನಾವು ಅದನ್ನು ಗ್ರಹಿಸ್ಕೊಳ್ಬೇಕು. ಅವನು ಪಾಪದಲ್ಲಿದ್ದು ಕ್ಷಮಾಪಣೆ ಕೇಳ್ಕೊಂಡಿಲ್ಲ ಅಂದರೆ ದುರಾತ್ಮನ ಅಧೀನದಲ್ಲಿ ಇರ್ತಾನೆ. ಅಹಂಕಾರದಲ್ಲಿ ಮೆರಿತಾ ಇದ್ರೆ ಅವನ ಜ್ಞಾನದಲ್ಲಿ ಮಾತನಾಡ್ತಾ ಇರ್ತಾನೆ. ಪ್ರಾರ್ಥನೆಯಲ್ಲಿ ಬಲವಾಗಿದ್ದು ದೇವರ ಬಳಿಯಲ್ಲಿ ಕ್ಷಮಾಪಣೆ ಕೇಳಿಕೊಂಡು ಮಾಡಿರುವಂಥ ಎಲ್ಲ ತಪ್ಪುಗಳಿಗೆ ಪಶ್ಚಾತ್ತಾಪಪಟ್ಟು ದೇವರಲ್ಲಿ ಹಗಲು ಇರುಳು ಕರ್ತನನ್ನು ಧ್ಯಾನಿಸ್ತಾ ಇರುವಂಥ ವ್ಯಕ್ತಿ ದೇವರಾತ್ಮ ಪ್ರೇರಿತವಾಗಿ ಮಾತನಾಡ್ತಾ ಇರ್ತಾನೆ. ಅದನ್ನು ನಾವು ಗ್ರಹಿಸ್ಕೊಳ್ಬೇಕು. ಒಂದು ಆತ್ಮಿಕವಾದಂಥ ವ್ಯಕ್ತಿಗಳ ವಿಚಾರದಲ್ಲಿ ನಾನು ಮಾತನಾಡಿದ್ದು. ಲೌಕಿಕವಾದಂಥ ವ್ಯಕ್ತಿಗಳನ್ನು ನಾವು ತೆಗೆದುಕೊಳ್ಳೋಣ. ಒಂದು ವೇಳೆ ಕರ್ತನು ಲೌಕಿಕವಾದ ವ್ಯಕ್ತಿಗಳನ್ನು ಸಹ ತೆಗೆದುಕೊಂಡು ಆತನು ತನ್ನ ಅವಶ್ಯಕತೆಗೋಸ್ಕರ ನಮ್ಮ ಬಳಿಯಲ್ಲಿ ಮಾತನಾಡೋದಕ್ಕೆ ಇಷ್ಟವುಳ್ಳಂತಹ ದೇವರಾಗಿದ್ದಾನೆ. ಯಾವುದರ ಮುಖಾಂತರ ಮಾತನಾಡ್ಬೋದು? ಪೇತ್ರನ ಬಳಿಯಲ್ಲಿ ದೇವರು ಕೋಳಿಯ ಮುಖಾಂತರ ಮಾತನಾಡಿದ್ರು. ಯೋನನ ಬಳಿ ಒಂದು ಮೀನಿನ ಮುಖಾಂತರ ಮಾತನಾಡಿದ್ರು. ಬಿಳಾಮನ ಬಳಿ ಕತ್ತೆಯ ಮುಖಾಂತರ ಮಾತನಾಡಿದ್ರು. ಎಲಿಯನ ಬಳಿ ಕಾಗೆಯ ಮುಖಾಂತರ ಮಾತನಾಡಿ. ಇದು ಬಲಹೀನವಾದಂಥ ಪ್ರಾಣಿಗಳು. ಈ ಬಲಹೀನವಾದಂತಹ ಪ್ರಾಣಿಗಳನ್ನ ಕರ್ತನ ನಾಮ ಮಹಿಮೆಗೋಸ್ಕರ ಆತನ್ನು ಉಪಯೋಗಿಸಿಕೊಳ್ಳುವಾಗ ಅನೇಕ ಬಲಹೀನವಾದ ವ್ಯಕ್ತಿಗಳು ನಿನ್ನ ಮುಂದೆ ಬರುವಾಗ ಕರ್ತನವರನ್ನು ಉಪಯೋಗಿಸ್ಕೊಳ್ತಾ ಇರ್ತಾರೆ. ಆದರೆ ನೀನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಯಾರು ಇವರ ಮುಖಾಂತರ ಮಾತನಾಡ್ತಾ ಇದ್ದಾರೆ, ಏನು ಮಾತನಾಡ್ತಾ ಇದ್ದಾರೆ. ದೇವರು ಮಾತನಾಡುವಾಗ ಸಮಾಧಾನ, ಸೈತಾನನು ಮಾತನಾಡುವಾಗ ಗಲಿಬಿಲಿ ಉಂಟಾಗುತ್ತೆ. ಕರ್ತನ ಆತ್ಮ ನಿನ್ನ ಬಳಿಯಲ್ಲಿ ಹೊತ್ತು ಮಾತನಾಡ್ತಾ ಇದ್ದಾನ. ಅನ್ಯ ಜನಗಳ ವ್ಯಕ್ತಿಗಳ ಮುಖಾಂತರವಾಗಿ ಮಾತನಾಡ್ಬೋದು, ಬಲಹೀನವಾದಂಥ ವ್ಯಕ್ತಿಗಳ ಮುಖಾಂತರವಾಗಿ ಮಾತನಾಡ್ಬೋದು, ವಿಶ್ವಾಸಗಳ ಮುಖಾಂತರವಾಗಿ ಮಾತನಾಡ್ಬೋದು, ಪಾಸ್ಟರ್ಸ್ಗಳ ಮುಖಾಂತರವಾಗಿ ದೇವರು ನಿಮ್ಮ ಬಳಿಯಲ್ಲಿ ಮಾತನಾಡ್ಬೋದು. ಒಂದು ಉದ್ದೇಶ, ನೀನು ಆತನಿಗೆ ಬೇಕಾಗಿದೆ. ಇವತ್ತು ನಮ್ಮ ಬಳಿಯಲ್ಲಿ ಕರ್ತನು ಮಾತನಾಡ್ತಾ ಇದ್ದಾರೆ, ನನಗೆ ನೀನು ಅಧೀನವಾಗಿರು, ನಾನು ನಿನಗೆ ಕೊಟ್ಟಿರುವಂಥ ಯಜಮಾನರಿಗೆ ನೀನು ಅಧೀನವಾಗಿರು ಅಂತ ಇವತ್ತು ಮಾತನಾಡ್ತಾರೆ. ಒಂದೇ ವಾಕ್ಯ ದೇವರು ಮಾತನಾಡ್ತಾ ಇರು.
ಈ ಒಂದು ವಾಕ್ಯವನ್ನ ನಮ್ಮ ಜೀವಿತದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಉಸಿರಿರುವವರೆಗೂ ಸಹ ಈ ವಾಕ್ಯಕ್ಕೆ ಅಧೀನವಾಗಿರ್ತೀವಿ. ವಾಕ್ಯಕ್ಕೆ ಅಧೀನವಾಗಿರೋದೇ ದೇವ್ರಿಗೆ ಬೇಕಾಗಿರೋದು. ಯಾಕೆಂತ ಹೇಳಿದ್ರೆ ದೇವರ ವಾಕ್ಯ ಹೇಳುತ್ತೆ, ನನ್ನ ವಾಕ್ಯಗಳು ನಿನ್ನಲ್ಲಿ ಇರಬೇಕು ಅಂತ. ನನ್ನ ವಾಕ್ಯಗಳು ನಿನ್ನಲ್ಲಿ, ನೀನು ನನ್ನಲ್ಲಿ ಇರಬೇಕಾದ್ರೆ ನೀನೇನು ಬೇಕಾದ್ರೂ ಕೇಳ್ಕೊ, ನಾನು ಕೊಡ್ತೀನಿ ಅಂತ ಹೇಳೋದು. ಬಾಯಸ್ವೇ ನನ್ನ ಹೃದಯದಲ್ಲಿ ಬಾ ಅಂತ ಕರೆಯೋದು ಸುಲಭ. ಎಲ್ಲ ವಾಕ್ಯಗಳು ಸಹ ನಮ್ಮ ಹೃದಯದಲ್ಲಿ ಇಟ್ಕೊಳ್ಳೋದು ಕಷ್ಟ. ಆದರೆ ದೇವರು ಹೇಳ್ತಾರೆ, ವಾಕ್ಯ ನಿನ್ನೊಳಗಿದ್ರೇನೆ ನಾನು ನಿನ್ನೊಳಗಡೆ ಇರ್ತೀನಿ ಅಂತ. ಅಂದರೆ ಆ ಮಾತಿನ ಅರ್ಥ ಏನಂದರೆ, ವಾಕ್ಯ ನಿಮ್ಮ ಹೃದಯದಲ್ಲಿ ಇರಬೇಕಾದ್ರೆ ಯೇಸು ಕ್ರಿಸ್ತ ನಿಮ್ಮ ಹೃದಯದಲ್ಲಿ ಇದ್ದಾನೆ ಅಂತ ಅರ್ಥ. ನಿಮ್ಮೊಳಗಡೆ ಇರೋದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಆ ವಾಕ್ಯವನ್ನು ನಾವು ಅಂಗೀಕಾರ ಮಾಡಿಕೊಂಡು ಅದಕ್ಕೆ ತಕ್ಕ ರೀತಿಯಲ್ಲಿ ನಾವು ನಡ್ಕೊಳ್ಳುವಂಥ ರೀತಿ ಇದೆಯಲ್ಲ, ಆ ರೀತಿಯ ಮುಖಾಂತರವಾಗಿ ನಾವು ಕರ್ತನಿಗೆ ತೋರ್ಪಡಿಸ್ಕೊಳ್ಬೋದು, ಜನಗಳಿಗೆ ನಾವು ತೋರ್ಪಡಿಸ್ಕೊಳ್ಬೋದು ಕರ್ತನ ವಾಕ್ಯದ ಅಧೀನದಲ್ಲಿ ನಾವು ಇದ್ದೀವಿ ಅಂತ. ಆತ ನಮ್ಮ ಯಜಮಾನನಾಗಿದ್ದಾನೆ. ಆತನು ಕೊಟ್ಟಿರುವಂಥ ಆಜ್ಞೆಗಳಿಗೆ ನಾವು ವಿಧೇಯರಾಗಿರಬೇಕು. ಆತನು ಹೇಳುವಂಥ ಮಾತುಗಳಿಗೆ ನಾವು ವಿಧೇಯರಾಗಿರಬೇಕು. ಆತನು ತೋರಿಸುವಂಥ ದಾರಿಯಲ್ಲೇ ನಾವು ನಡ್ಕೊಂಡು ಹೋಗಬೇಕು. ನನ್ನ ಇಷ್ಟಾನುಸಾರವಾಗಿ ಅಲ್ಲ. ಯಾಕೆಂದರೆ ನಾವು ದೇವರ ಬಳಿಯಲ್ಲಿ ಬಂದು ಕರ್ತನನ್ನು ಅಂಗೀಕಾರ ಮಾಡಿಕೊಳ್ಳುವಾಗ ನಾವು ಹೇಳಿದಂಥ ಮಾತು ಏನು ಗೊತ್ತಾ, ನನ್ನ ಇಷ್ಟಾನುಸಾರವಾಗಿ ನಾನು ನಡೆದೆ, ನನಗೆ ಯಾವ ಪ್ರಯೋಜನವೂ ಆಗಲಿಲ್ಲ. ನನ್ನ ಆಲೋಚನೆ ಪ್ರಕಾರವಾಗಿ ನಾನು ನಡೆದೆ, ಎಲ್ಲರ ಕಡೆ ಅವಮಾನ ಆಯಿತು, ಎಲ್ಲ ನಷ್ಟ ಆಯಿತು, ಮೋಸ ಆಯಿತು, ನನಗೆ ಜೀವನನೇ ಬೇಸರ ಆಯಿತು. ಆದರೆ ಈಗೋ ಇವತ್ತು ನಾನು ನನ್ನ ರೀತಿಯಲ್ಲಿ ಜೀವಿಸಲ್ಲ, ನಾನು ನನ್ನನ್ನು ನಿನಗೆ ಒಪ್ಪಿಸ್ಕೊಡ್ತಾ ಇದ್ದೀನಿ ಅಲ್ವಾ. ಈ ಥರ ಹೇಳ್ಕೊಂಡ್ವಲ್ಲ ನಾವು. ನಮ್ಮ ಹಾಗೆ ನಾವು ಜೀವಿಸುವಾಗ ಈ ಲೋಕದಲ್ಲಿ ನಮಗೆ ಜೀವಿಸೋದಕ್ಕಾಗಲಿಲ್ಲ. ನನ್ನ ಆಲೋಚನೆ ಪ್ರಕಾರವಾಗಿ ಜೀವಿಸುವಾಗ ನನಗೆ ಈ ಲೋಕದಲ್ಲಿ ಜೀವಿಸೋದಕ್ಕಾಗಲಿಲ್ಲ. ಕರ್ತನ ಆಲೋಚನೆ ಪ್ರಕಾರವಾಗಿ ಜೀವಿಸುವಾಗ ನನಗೆ ನಾನು ಸತ್ತೋಗಿ ಕರ್ತನಿಗೋಸ್ಕರ ನಾನು ಜೀವಿಸುವುದಕ್ಕೆ ಯಾವಾಗ ನಾನು ಶುರು ಮಾಡಿದೆ, ಆತ್ಮಿಕ ಜೀವಿತದಲ್ಲಿ ನೀನು ಶುರು ಮಾಡಿದೀಯಾ, ಅವಾಗಿಂದ ನೀನು ನಾನು ಕರ್ತನ ಅಧೀನದಲ್ಲಿದ್ದೀವಿ. ಆಗ ಆತನ ಹೇಳುವ ರೀತಿಯಲ್ಲೇ ನಾವು ನಡ್ಕೊಳ್ಬೇಕು. ಆತನ ಹೇಳುವ ರೀತಿಯಲ್ಲಿ ನಡ್ಕೊಳ್ಳೋದಾದ್ರೆ ಮಾತ್ರನೇ ಆತ ನನ್ನನ್ನು ಇಷ್ಟಪಡ್ತಾನೆ. ಇಲ್ಲ ಅಂದರೆ ಖಂಡಿತವಾಗ್ಲೂ ಇಷ್ಟಪಡಲ್ಲ. ನಾನು ಯಾವಾಗಲೂ ಸತ್ತು ಹೋಗ್ಬಿಟ್ಟೆ, ಇವಾಗ ಜೀವಿಸ್ತಾ ಇರೋದು ನಾನಲ್ಲ, ಯೇಸು ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಿದ್ದಾನೆ. ಅಂದರೆ ಏನು ಗೊತ್ತಾ ಅರ್ಥ? ನನ್ನ ಇಷ್ಟಾನುಸಾರವಾಗಿ ನಾನು ಜೀವಿಸಲ್ಲ, ಕರ್ತನ ಚಿತ್ತಾನುಸಾರವಾಗಿ ನಾನು ಜೀವಿಸ್ತೀನಿ. ಒಪ್ಪಿಸ್ಕೊಡೇನೆ ಇವತ್ತು, ಕರ್ತನೆ ನನ್ನ ಆಲೋಚನೆ ಪ್ರಕಾರವಾಗಿ ನಾನು ಏನಾದರೂ ಮಾಡಿರೋದಾದರೆ ನನ್ನನ್ನು ದಯವಿಟ್ಟು ಕ್ಷಮಿಸು. ಆದರೆ ಇವತ್ತು ನಿನ್ನ ಇಷ್ಟಾನುಸಾರವಾಗಿ, ನಿನ್ನ ಚಿತ್ತಾನುಸಾರವಾಗಿ ನನ್ನನ್ನು ನೀನು ಮಾರ್ಪಡಿಸು. ಆ ರೀತಿಯಲ್ಲಿ ನೀವು ನಿಮ್ಮನ್ನು ಒಪ್ಪಿಸಿಕೊಡುವಾಗ ಕರ್ತನು ನಿಮ್ಮನ್ನು ಖಂಡಿತವಾಗಿ ಬದಲಾವಣೆ ಮಾಡುವಂಥ ದೇವರಾಗಿದ್ದಾರೆ. ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡ್ಕೊಂಡ ಮೇಲೂ ಸಹ ನಿಮ್ಮ ಆಲೋಚನೆ ಪ್ರಕಾರವಾಗಿ ತೆಗೆದುಕೊಂಡಿರುವಂತಹ ತೀರ್ಮಾನಗಳಿಂದ ಎಷ್ಟೋ ಜನ ನೀವು ಎಡವಿರ್ತೀರ, ಮುಕ್ಕರಿಸಿರ್ತೀರ, ಬಿದ್ದಿರ್ತೀರ. ಆದರೆ ಇದೊಂದು ಅವಕಾಶ, ಕರ್ತ ನಿಮ್ಗೆ ಕೊಡ್ತಾ ಇರುವಂಥ ಅವಕಾಶ. ಎಡವಿದ್ದ ಸಾಕು, ಮುಗ್ಗರಿಸಿದ್ದು ಸಾಕು, ಬಿದ್ದಿದ್ದು ಸಾಕು. ಇನ್ನು ಮುಂದೆ ಏನೇ ಮಾಡಿದ್ರು ಸಹ ಕರ್ತನೆ ನಿನ್ನ ಅಧೀನಕ್ಕೆ ನಾನು ಬರ್ತಾ ಇದ್ದೀನಿ, ನನ್ನ ಯಜಮಾನನೇ ನಿನ್ನ ಅಧೀನಕ್ಕೆ ನಾನು ಬರ್ತಾ ಇದ್ದೀನಿ, ನನ್ನನ್ನು ನಿನ್ನ ಅಧೀನದಲ್ಲಿ ಇಟ್ಟುಕೋ. ನಾನೇನೇ ಕೆಲಸ ಮಾಡಿದ್ರು ಸಫಲ ಆಗಬೇಕಂದ್ರೆ ನೀನು ನನ್ನೊಟ್ಟಿಗೆ ಇರಬೇಕು ಅಂತ ನಾವು ಒಪ್ಪಿಸ್ಕೊಡೋಣ. ನೀವು ಒಪ್ಪಿಸಿಕೊಡುವುದಾದರೆ ಖಂಡಿತವಾಗಿ ಸಹ ಸರ್ವಶಕ್ತನಾದ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡೋದಕ್ಕೆ ಇಷ್ಟವುಳ್ಳಂತಹ ದೇವರಾಗಿದ್ದಾರೆ. ಮೊದಲನೇ ಅದ್ಭುತ ಏನು ಗೊತ್ತಾ ದೇವರು ಮಾಡೋದು? ನೀವು ಮಾಡ್ತಾ ಇರುವಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಸಮಾಧಾನವನ್ನು ಕೊಡ್ತಾರೆ, ನೆಮ್ಮದಿಯನ್ನು ಕೊಡ್ತಾರೆ, ಒಂದು ಆತ್ಮವಿಶ್ವಾಸವನ್ನು ಕೊಡ್ತಾರೆ. ಆ ರೀತಿಯಲ್ಲಿ ಕೊಡುವಾಗ ನಾವು ಸಕಲವನ್ನು ನಾವು ಜಯಿಸ್ತೀವಿ. ಗಲಿಬಿಲಿಗೆ ಒಳಗಾಗಿನೇ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಗಲಿಬಿಲಿಗೆ ಒಳಗಾಗಿ ದಿಕ್ಕು ತೋಚದೇನೆ ಏನು ಮಾಡಬೇಕು ಅಂತ ಗೊತ್ತಾಗ್ದಿರಾ ತಮ್ಮ ಆತ್ಮವನ್ನು ಜನರು ನಷ್ಟಪಡಿಸ್ಕೊಳ್ತಾ ಇದ್ದಾರೆ. ಆದರೆ ನಾವು ಆ ರೀತಿಯಲ್ಲಿ ಅಲ್ಲ. ಮೊದಲು ತಪ್ಪಿ ಹೋದ ಕುರಿಯಂತೆ ಅಲಿತಾ ಇದ್ವಿ, ಈಗ ನಮ್ಮನ್ನು ಕಾಯುವಂತಹ ಕುರುಬನಾಗಿರುವಂತಹ ಹಿರೇ ಕುರುಬನಾಗಿರುವಂಥ ಯೇಸು ಕ್ರಿಸ್ತನ ಬಳಿಯಲ್ಲಿ ನಾವು ಬಂದಿದ್ದೇವೆ. ಹಾಗಿದ್ದಲ್ಲಿ ನಮ್ಮನ್ನು ಕಾಯುವವನು, ನಮ್ಮನ್ನು ನಡೆಸುವವನು, ನಮ್ಮನ್ನು ಎಚ್ಚರಿಸುವವನು, ನಮ್ಮನ್ನು ತಿದ್ದುವವನು, ನಮ್ಮನ್ನು ನಿರಂತರವರೆಗೂ ಕೈ ಹಿಡಿದು ನಡೆಸುವವನು ದೇವರಾಗಿದೆ. ಆ ರೀತಿಯಲ್ಲಿ ಯೇಸು ಕ್ರಿಸ್ತ ನಮ್ಮನ್ನು ನಡೆಸಬೇಕಾದ್ರೆ ಆತನ ಅಧೀನಕ್ಕೆ ನಾವು ಹೊರಟೋಗ್ಬಿಡೋಣ. ಕರ್ತನೇ ನನ್ನ ಆಲೋಚನೆಯಿಂದ ಇನ್ಮೇಲೆ ನಾನು ಮಾಡಲ್ಲ, ನಾನು ಸಂಪೂರ್ಣವಾಗಿ ನನ್ನಲ್ಲಿ ಸತ್ತೋಗ್ಲಿ, ನೀನು ನನ್ನಲ್ಲಿ ಬಾ ಅಂತ ನಾವು ಕರೆಯೋಣ. ಆತನ ನಮ್ಮ ಯಜಮಾನನಾಗಿದ್ದಾನೆ, ಆತನ ದಾಸರಾಗೋಣ. ಆಳು ಅಂಬಲಿಗೆ ಯೋಗ್ಯ ಅಷ್ಟೇ, ಹೆಚ್ಚಿನದಾಗಿ ಏನು ಆಸೆ ಪಡೋದು ಬೇಡ. ಕರ್ತನೇ ನಿನ್ನಿಷ್ಟ, ನನ್ನ ಇಷ್ಟ ಏನೂ ಇಲ್ಲ, ನನ್ನ ಪ್ರಕಾರ ನಾನು ಇನ್ಮೇಲೆ ಜೀವಿಸಲ್ಲ, ನಿನ್ನ ಪ್ರಕಾರ ನಾನು ಜೀವಿಸ್ತೀನಿ. ಒಪ್ಪಿಸ್ಕೊಡೋಣ. ತಗ್ಗಿಸಿಕೊಳ್ಳುವಂಥ ಮನೋಭಾವದಿಂದ ನಾವು ಒಪ್ಪಿಸ್ಕೊಡುವಾಗ ಕರ್ತನು ಬಹಳವಾಗಿ ನಮ್ಮನ್ನು ಇಷ್ಟಪಡುವಂತಹ ದೇವರಾಗಿದ್ದಾರೆ. ನಾವು ಕರ್ತನನ್ನು ಮೆಚ್ಚಿಸ್ತಾ ಇದ್ದೀವಿ, ಮನುಷ್ಯನನ್ನು ಅಲ್ಲ. ನನ್ನನ್ನು ನಾನು ಮೆಚ್ಚಿಸ್ಕೊಳ್ತಾ ಇಲ್ಲ, ನಾನು ಕರ್ತನನ್ನು ಮೆಚ್ಚಿಸ್ತಾ ಇದ್ದೀನಿ. ಈ ಒಂದು ಕಾನ್ಸೆಪ್ಟ್ಗೆ ನಾವು ಬರುವವರಾಗಿರಬೇಕು.
ಯಾಕೋಬನನ್ನ ದೇವರು ಆಶೀರ್ವಾದ ಮಾಡುವಾಗ ಅವನು ಲಾಬಾನನ ಅಧೀನದಲ್ಲಿದ್ನು. ಲಾಬಾನ ಎಷ್ಟೇ ಕೆಟ್ಟವನಾಗಿದ್ರು ಸಹ ಯಾಕೋಬನು ಅವನನ್ನು ಅವಹೇಳನ ಮಾಡಿದನು ಅಂತ ನಾವು ವಾಕ್ಯ ಓದಲ್ಲ. ಯಾಕೆ ಅಂತ ಹೇಳಿದ್ರೆ ಯಾಕೋಬನು ಇಸ್ರಾಯೇಲನಾಗಿದ್ದಾನೆ, ಆಶೀರ್ವದಿಸಲ್ಪಟ್ಟಂತ ಸಂತತಿಯಾಗಿದ್ದಾನೆ. ಆ ಯಾಕೋಬನ ಸಂತತಿಯಲ್ಲಿ ಬಂದಂಥ ವ್ಯಕ್ತಿಗಳಂತ ನಾವು ಒಟ್ಟಿಗೆ ನಾವು ಯಜಮಾನರಾಗೋದಕ್ಕೆ ಸಾಧ್ಯ ಇಲ್ಲ. ಒಬ್ಬರ ಅಧೀನಕ್ಕೆ ನಾವು ಹೋಗಲೇಬೇಕು. ಒಬ್ಬರ ಅಧೀನಕ್ಕೆ ನಾವು ಹೋಗುವಾಗ ಅವರನ್ನು ನಾವು ಗೌರವಿಸಲೇಬೇಕು. ಅವರಿಂದ ನಾವು ಅನೇಕ ಉಪಕಾರಗಳನ್ನು ನಾವು ಪಡ್ಕೊಳ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಅವರನ್ನು ನಾವು ಗೌರವಿಸಬೇಕು. ಇದು ಲೌಕಿಕವಾಗಿ. ಆತ್ಮಿಕವಾಗಿ ಸರ್ವಶಕ್ತನನ್ನು ನಾವು ಗೌರವಿಸಬೇಕು. ಸರ್ವಶಕ್ತನನ್ನು ನಾವು ಗೌರವಿಸುವುದು ಯಾವಾಗ? ಆತನ ವಾಕ್ಯಗಳನ್ನು ಅನುಸರಿಸಿ ಆತನ ವಾಕ್ಯದ ಪ್ರಕಾರವಾಗಿ ನಾವು ನಡೆಯುವಾಗ ದೇವರನ್ನು ನಾವು ಗೌರವಿಸುವಂತಹ ಮಕ್ಕಳಾಗಿರ್ತೀವಿ. ಇವತ್ತು ತಡವರಿಸ್ತಾ ಇದ್ದೀವಿ, ಮುಗ್ಗಿಸ್ತಾ ಇದ್ದೀವಿ, ಬಿದ್ದೋಗ್ತಾ ಇದ್ದೀವಿ. ಒಂದೇ ಒಂದು ಉದ್ದೇಶದಿಂದ ಆ ರೀತಿಯಲ್ಲಿ ತಡವರಿಕೆ ನಮ್ಮಲ್ಲಿ ಉಂಟಾಗ್ತಿದೆ. ಯಾವ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಇಷ್ಟಾನುಸಾರವಾಗಿ. ಸಾರಳನ್ನು ದೇವರು ಬಹಳ ಆಶೀರ್ವಾದ ಮಾಡಿ ಮಗುವನ್ನು ಕೊಡ್ತೀನಿ ಅಂತ ಹೇಳು. ಹಾಗರಳನ್ನು ನಿನ್ನ ಗಂಡನಿಗೆ ಹೆಂಡತಿಯಾಗಿ ನೀನು ತೆಗೆದುಕೊ ಅಂತ ಹೇಳಲಿಲ್ಲ. ಆದರೆ ಅವಳ ಆಸೆ ಪ್ರಕಾರವಾಗಿ ಆಕೆ ಏನು ಮಾಡಿದ್ಲು? ಹಾಗರಳನ್ನು ಕರ್ಕೊಂಡ್ಲು. ಅದರ ಜೊತೆನಲ್ಲಿರೋದಕ್ಕಾಗಲಿಲ್ಲ. ಅವಳ ಆಸೆ ಪ್ರಕಾರವಾಗಿ ಅದು ಬಂದಿದ್ದು. ಆಗ ಅಬ್ರಹಾಮನ ನೋವು ತಿಂದುವಾಗ ಏನು ಮಾಡಲಿ ದೇವ್ರೆ ಅಂತ ಅಬ್ರಹಾಮ ಕೇಳಬೇಕಾದ್ರೆ ದೇವ್ರು ಕೇಳ್ತಾರೆ, ಅವಳು ಹೇಳ್ದಂಗೆ ನೀನು ಮಾಡು ಅಂತ. ಯಾಕೆಂದರೆ ನೀನು ನನ್ನನ್ನು ಕೇಳ್ಕೊಂಡು ಆ ಹಾಗರಳನ್ನು ಇಟ್ಕೊಳ್ಳಿಲ್ವಲ್ಲ, ನೀನು ಹೆಂಡತಿ ಮಾತು ಕೇಳ್ಕೊಂಡು ನೀನು ಇಟ್ಕೊಂಡೆ ಅಲ್ವಾ. ಹಾಗಾಗಿ ಇವಾಗ ನೀನು ಹೆಂಡತಿ ಇವತ್ತು ಏನು ಹೇಳ್ತಾಳೋ ಅದನ್ನೇ ಮಾಡು. ಕಡೆಗೆ ಏನಾಯಿತು? ಹಾಗರಳನ್ನ ಮಗನನ್ನು ಹೊರಗಡೆ ಹಾಕಲ್ಪಡಬೇಕಾದಂಥ ಸಂದರ್ಭ ಬಂತು. ಇವತ್ತು ಸಹ ಪ್ರತಿಯೊಂದು ವ್ಯಕ್ತಿ ಮಾಡ್ತಾ ಇರುವಂಥ ಒಂದು ತಪ್ಪೇನು ಅಂತ ಹೇಳಿದ್ರೆ ಅವನ ಇಷ್ಟಾನುಸಾರವಾಗಿ ತೀರ್ಮಾನಗಳನ್ನು ತೆಗೆದುಕೊಂಡು ಪಕ್ಕದಲ್ಲಿರುವಂಥ ವ್ಯಕ್ತಿಗಳ ಆಲೋಚನೆ ಪ್ರಕಾರವಾಗಿ ತೆಗೆದುಕೊಂಡು ಮಾತುಗಳನ್ನು ತೆಗೆದುಕೊಂಡು ಅವರ ಇಷ್ಟ ತೆಗೆದುಕೊಂಡು ತಪ್ತಾ ಇದ್ದಾನೆ, ಇಡುತ್ತಾ ಇದ್ದಾನೆ, ಮುಗ್ಗರಿಸ್ತಾ ಇದ್ದಾನೆ. ಆ ರೀತಿಯಲ್ಲಿ ಆಗದಂತೆ ಮನುಷ್ಯನ ಮಾತನ್ನು ಕೇಳದಂತೆ ನಾವು ದೇವರ ಮಾತನ್ನು ಕೇಳೋಣ. ಆ ಮನುಷ್ಯನನ್ನ ನಾವು ಎಷ್ಟೇ ಪ್ರೀತಿ ಮಾಡಿದ್ರು ಸಹ ಅವನ್ನೆಲ್ಲ ಮಾತು ಕೇಳಬೇಕು ಅನ್ನೋ ಅಂಥ ಒಂದು ಯಾವುದೇ ಒಂದು ಕಂಪಲ್ಸರಿ ಇಲ್ಲ. ಆದರೆ ವಿವೇಚಿಸಿ ಸರಿಯಾದದನ್ನು ನಾವು ತೆಗೆದುಕೊಳ್ಳಬೇಕಾಗಿದೆ. ಪ್ರೀತಿ ಬೇರೆ, ಅನುಸರಣೆ ಬೇರೆ. ಮನುಷ್ಯನನ್ನು ಪ್ರೀತಿಸು ಅಂತ ದೇವರು ಹೇಳಿದ್ರು, ಮನುಷ್ಯನನ್ನು ಅನುಸರಿಸು ಅಂತ ಹೇಳಿಲ್ಲ. ಕರ್ತನನ್ನು ಪ್ರೀತಿಸು ಅಂತ ಹೇಳಿದ್ದಾರೆ, ಕರ್ತನನ್ನು ಅನುಸರಿಸು ಅಂತ ಹೇಳಿದ್ದಾರೆ. ನಾವು ದೇವರನ್ನ ಪ್ರೀತಿಸ್ತೀವಿ, ಮನುಷ್ಯನನ್ನು ಅನುಸರಿಸ್ತಿದ್ದೀವಿ. ಇದು ಮಾಡ್ತಾ ಇರುವಂಥ ತಪ್ಪು ಬಹಳ ದೊಡ್ಡದಾದಂಥ ತಪ್ಪಾಗಿದೆ. ಆ ರೀತಿ ತಪ್ಪು ಮಾಡದಂತೆ ಕರ್ತನನ್ನು ಅನುಸರಿಸುವವರಾಗಿ, ಕರ್ತನ ವಾಕ್ಯವನ್ನು ಅನುಸರಿಸುವವರಾಗಿ ಆತನ ಮಾತಿಗೆ ನಾವು ವಿಧೇಯರಾಗಿ ನಾವು ನಡ್ಕೊಳ್ಳೋಣ. ನಾವು ಹೊಂದಿರುವಂಥ ಉಪದೇಶಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧಾತ್ಮನೇ, ಈ ವೇಳೆಯಲ್ಲಿ ಸ್ವಾಮಿ ನಿನ್ನ ಮಕ್ಕಳನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸ್ತಾ ಇದ್ದೀನಿ. ಈ ಲೋಕದಲ್ಲಿ ನೀನು ಯಾವ್ಯಾವ ಒಡೆಯನನ್ನ ನಿನ್ನ ಮಕ್ಕಳಿಗೆ ಕೊಟ್ಟಿದೆಯಾ ಸ್ವಾಮಿ, ಅವರು ಆ ಒಡೆಯನಿಗೆ ಅಧೀನರಾಗುವಂಥ ಮನಸ್ಸನ್ನು ಕೊಡುವಂತೆ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಆ ರೀತಿಯಲ್ಲಿ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಮಾನಕ್ಕೂ ತಮ್ಮ ಯಜಮಾನರನ್ನು ಯೋಗ್ಯರೆಂದು ಎಣಿಸುವಂತಹ ಒಂದು ಆತ್ಮಿಕ ಜ್ಞಾನವನ್ನು ಇವರಿಗೆ ಕೊಡುವಂಥವನಾಗ, ನಿನ್ನ ಮಾತನ್ನು ಕೇಳುವುದಕ್ಕೆ ಸ್ವಾಮಿ, ನಿನ್ನ ವಾಕ್ಯಕ್ಕೆ ಅಧೀನವಾಗಿ ನಡೆಯುವುದಕ್ಕೆ ಬೇಕಾಗಿರುವಂಥ ಆತ್ಮಿಕ ಜ್ಞಾನವನ್ನು ಪರಲೋಕದ ನೀನು ಅನುಗ್ರಹಿಸು ಸ್ವಾಮಿ. ನೀನು ಆ ರೀತಿ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯಕ್ಕೆ ಸಕಲ ಗೌರವವನ್ನು ಕೊಟ್ಟು ಕಾರ್ಯದ ಮುಖಾಂತರವಾಗಿ ನಿನಗೆ ನಿನ್ನ ಮಕ್ಕಳು ಅಧೀನವಾಗಿರುವುದು ತೋರ್ಪಡಿಸಿಕೊಳ್ಳುವುದಕ್ಕೆ ಯೇಸುವೆ ಪರಲೋಕದಿಂದ ನಿನ್ನ ಸಹಾಯಕ ಹಸ್ತ ಮಕ್ಕಳೊಟ್ಟಿಗೆ ಕೂಡ ಇರಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಅಪ್ಪ, ನೀ ಅರ್ಥ ಮಾಡುವುದಕ್ಕೋಸ್ಕರ ಸ್ತೋತ್ರ. ಮನುಷ್ಯನನ್ನು ಪ್ರೀತಿಸಿ ಕರ್ತನೆ ನಿನ್ನನ್ನು ಅನುಸರಿಸುವಂಥ ಉತ್ತಮವಾದಂತಹ ಮನೋಭಾವನ ಅನುಗ್ರಹಿಸಿ, ನಿನ್ನನ್ನು ಹೆಚ್ಚಿನದಾಗಿ ಪ್ರೀತಿಸಿ ನೀನು ಹೇಳುವ ಪ್ರಕಾರವಾಗಿ ನಡೆಯುವುದಕ್ಕೆ ಸಹಾಯ ಮಾಡು. ಮನುಷ್ಯನ ಮುಖಾಂತರ ನೀನು ಮಾತನಾಡುವಾಗ ನಿನ್ನ ಶಬ್ದವನ್ನ ಗ್ರಹಿಸಿಕೊಳ್ಳುವಂತಹ ಜ್ಞಾನವನ್ನು ಅನುಗ್ರಹಿಸು. ನನ್ನ ಕುರಿ ನನ್ನ ಶಬ್ದಕ್ಕೆ ಕಿವಿಗೊಡುತ್ತದೆ ಅಂತ ಹೇಳಿದೆಯಲ್ಲ ಸ್ವಾಮಿ. ಅಪ್ಪ, ಆ ವಾಕ್ಯದ ಪ್ರಕಾರವಾಗಿ ನೀನು ಮಾತನಾಡುವಾಗ ಗ್ರಹಿಸಿಕೊಳ್ಳುವಂಥ ಜ್ಞಾನವನ್ನು ನಿನ್ನ ಕುರಿಗೆ ನೀನು ಅನುಗ್ರಹಿಸು. ಅರ್ಥ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ, ವಂದನೆಗಳು, ಮಹತ್ವ ನಿನಗೆ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ತಂದೆ, ಆಮೇನ್. ದೇವರು ನಿಮ್ಮೆಲ್ಲರನ್ನ ಈ ವಾಕ್ಯದ ಮುಖಾಂತರವಾಗಿ ಅತ್ಯಧಿಕವಾಗಿ ಆಶೀರ್ವದಿಸಲಿ.